ನಮಸ್ಕಾರ. ಮುಖ್ಯಾಂಶಗಳು. ಕಾಂಗ್ರೆಸ್ ಶಾಸಕಾಂಗ ಸಭೆಯಿಂದ ದೂರ ಉಳಿದ ಶಾಸಕರಿಗೆ ಶೋಕಾಸ್ ನೋಟಿಸ್ ಜಾರಿ. ಮೈತ್ರಿ ಸರ್ಕಾರ ಪತನಕ್ಕೆ ಪ್ರಯತ್ನಿಸಿಲ್ಲ ಯಡಿಯೂರಪ್ಪ. ಜಿಲ್ಲಾ ಮಟ್ಟದಲ್ಲಿ ಕೌಶಲ್ಯ ಅಭಿವೃದ್ಧಿ ಸಂಸ್ಥೆ ಸ್ಥಾಪನೆಗೆ ಕ್ರಮ. ಅನಂತಕುಮಾರ್ ಹೆಗಡೆ. ತಮಿಳುನಾಡು ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಇಂದು ಲೋಕಾರ್ಪಣೆ. 3 ಪ್ರಮುಖ ತಿಳುವಳಿಕೆ ಪತ್ರಕ್ಕೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅಂಕಿತ. ಖೇಲೋ ಇಂಡಿಯಾ ಕ್ರೀಡಾಕೂಟಕ್ಕೆ ಇಂದು ತೆರೆ. ಪದಕ ಪಟ್ಟಿಯ ಅಗ್ರಸ್ಥಾನದಲ್ಲಿ ಮಹಾರಾಷ್ಟ್ರ. ವಾರ್ತೆಗಳ ವಿವರ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಶುಕ್ರವಾರ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಗೈರು ಹಾಜರಾದ ಶಾಸಕರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ನೋಟಿಸ್ ನೀಡಿದ್ದು, ತಾವು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುತ್ತೀರೆಂದು, ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ರಾಜ್ಯ ಮತ್ತು ರಾಷ್ಟ್ರ ನಾಯಕರನ್ನು ಬೆಂಗಳೂರು, ದೆಹಲಿ, ಮುಂಬೈ ಮುಂತಾದ ಪ್ರದೇಶಗಳಲ್ಲಿ ಭೇಟಿಯಾಗಿರುವುದಾಗಿ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದೆ. ಈ ವರದಿಗಳನ್ನು ತಾವು ಈವರೆಗೆ ನಿರಾಕರಿಸಿಲ್ಲ ಏಕೆ ಎಂದು ಪ್ರಶ್ನಿಸಿದ್ದಾರೆ. ಜನಾದೇಶ ಧಿಕ್ಕರಿಸಿ ಸ್ವಲಾಭಕ್ಕಾಗಿ ಕಾಂಗ್ರೆಸ್ ಹಿತ ಕಡೆಗಣಿಸಿದ್ದೀರಿ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಂವಿಧಾನದ ಶೆಡ್ಯೂಲ್ 10ರ ಪ್ರಕಾರ ತಮ್ಮನ್ನು ವಿಧಾನಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಲು ಅವಕಾಶವಿದ್ದು, ನಿಮ್ಮ ಮೇಲೆ ಏಕೆ ಕ್ರಮ ಜರುಗಿಸಬಾರದು ಎಂದು ಸಿದ್ದರಾಮಯ್ಯ ನೋಟಿಸ್ನಲ್ಲಿ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಸೂಕ್ತ ಸಮಜಾಯಿಷಿ ನೀಡದಿದ್ದಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಂಕಷ್ಟ ಮತ್ತು ಸಮಸ್ಯೆಗಳನ್ನು ಆಲಿಸುವುದು ಬಿಜೆಪಿ ಶಾಸಕರು ಹಾಗೂ ಜನಪ್ರತಿನಿಧಿಗಳ ಸದ್ಯದ ಆದ್ಯತೆಯಾಗಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ರಾಜ್ಯ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸುವ ಯಾವುದೇ ಪ್ರಯತ್ನವನ್ನು ಬಿಜೆಪಿ ಮಾಡುವುದಿಲ್ಲ. ಹೊಣೆಯಾಧಾರಿತ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುವುದು ಮೊದಲ ಆದ್ಯತೆಯಾಗಿದೆ. ಈ ಬಗ್ಗೆ ಸಮ್ಮಿಶ್ರ ಸರ್ಕಾರದ ಪಾಲುದಾರ ಪಕ್ಷಗಳಿಗೆ ಯಾವುದೇ ಆತಂಕ ಬೇಡ ಎಂದಿದ್ದಾರೆ. ಈ ಮಧ್ಯೆ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಹೇಳಿಕೆ ನೀಡಿ, ಯಡಿಯೂರಪ್ಪ ಅವರು ತಮ್ಮ ಪಕ್ಷದ ಶಾಸಕರನ್ನು ರಾಜ್ಯಕ್ಕೆ ವಾಪಸ್ಸಾಗುವಂತೆ ಸೂಚಿಸಿರುವ ಬೆಳವಣಿಗೆ ಸ್ವಾಗತಾರ್ಹ. ಜನಪ್ರತಿನಿಧಿಗಳು ರಾಜ್ಯದ ಜನರ ಸಂಕಷ್ಟಗಳಿಗೆ ದನಿಯಾಗಲಿ ಎಂದು ಯಡಿಯೂರಪ್ಪ ಹೇಳಿರುವುದಾಗಿ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಯಡಿಯೂರಪ್ಪ ಅವರ ನೇತೃತ್ವದ ಬಿಜೆಪಿ ಮುಖಂಡರ ತಂಡ ಜನವರಿ 21, 22ರಂದು ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಿಗೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ ಎಂದು ಬಿಜೆಪಿ ಪ್ರಕಟಣೆ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿನ್ನೆ ಕೌಶಲ್ಯ ತರಬೇತಿ ಮತ್ತು ಬೃಹತ್ ಉದ್ಯೋಗ ಮೇಳಕ್ಕೆ ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲ ರಾಜ್ಯ ಸಚಿವ ಅನಂತಕುಮಾರ್ ಹೆಗಡೆ ಚಾಲನೆ ನೀಡಿದರು. ಬಳಿಕ ಅವರು, ಪದವಿ ಜೊತೆಗೆ ಕೌಶಲ್ಯವಿದ್ದರೆ ಮಾತ್ರ ಇಂದು ಉದ್ಯೋಗ ದೊರೆಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೇಶದ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿಯೂ ಕೌಶಲ್ಯಗಳನ್ನು ಗುರುತಿಸಲು ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಏಜೆನ್ಸಿ ಆರಂಭಿಸಲಿದೆ ಎಂದರು. ಮುಂದಿನ ದಿವಸದಲ್ಲಿ ಡಿಎಸ್ಡಿಎ ಅಂತ ಆಗುತ್ತೆ, ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಆಗುತ್ತೆ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕುತ್ಕೊಳ್ತಕ್ಕಂಥ ರಾಜಕಾರಣಿಗಳಿಗೆ ನಾನು ಅತ್ಯಂತ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅನಂತಕುಮಾರ್ ಹೆಗಡೆ, ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗಕ್ಕೆ ಅರಣ್ಯ ಪರಿಸರ ಇಲಾಖೆಯ ಅನುಮತಿ ಪಡೆಯುವುದು ವಿಳಂಬವಾಗುತ್ತಿರುವುದಕ್ಕೆ ಯಾವುದೇ ರಾಜಕೀಯ ಉದ್ದೇಶವಿಲ್ಲ. ಕೇಂದ್ರ ಸರ್ಕಾರ ಈಗಾಗಲೇ ಮುಂಗಡ ಪತ್ರದಲ್ಲಿ 980 ಕೋಟಿ ರೂಪಾಯಿ ನೀಡಿದೆ. ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ತೆರವುಗೊಂಡ ನಂತರ ಯೋಜನೆ ಮತ್ತೆ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಅದರ ಪರಿಣಾಮವಾಗಿ ಇದು ತಡೆ ಹಿಡಿಯಲ್ಪಟ್ಟಿದೆ ಕೆಲಸ ಅಂತ ಹೇಳಿದ್ದಾರೆ. ಕಲಘಟಗಿಯಿಂದ ಹುಬ್ಬಳ್ಳಿ ತನಕ ಏನು ಕೆಲಸಗಳು ನಡೀತಾ ಇತ್ತು ಅದನ್ನು ಕೂಡ ಈಗಾಗಲೇ ನಿಲ್ಲಿಸಿದ್ದಾರೆ. ಮುಂದಿನ ದಿವಸದಲ್ಲಿ ಸುಪ್ರೀಂ ಕೋರ್ಟ್ ಯಾವತ್ತು ಇದನ್ನು ತೆರವುಗೊಳಿಸುತ್ತೆ ಖಂಡಿತವಾಗಿ ಕೆಲಸ ಶುರುವಾಗುತ್ತೆ. ಗೋವಾ ವಿಧಾನಸಭೆಯ ಸಭಾಧ್ಯಕ್ಷರಾದ ಪ್ರಮೋದ್ ಸಾವಂತ್, ಕೌಶಲ್ಯ ತರಬೇತಿಯಿಂದ ಉದ್ಯೋಗ ಅವಕಾಶ ಹೆಚ್ಚುತ್ತದೆ, ಹೀಗಾಗಿ ಉದ್ಯೋಗ ದೊರಕುವಂತಹ ಶಿಕ್ಷಣ ಪಡೆಯುವುದು ಉತ್ತಮ ಎಂದು ಹೇಳಿದರು. हम राह देखते हैं हमें कहाँ जॉब मिलेगा क्या, और जॉब की राह देखते वक्त मुझे नहीं लगता है किसी को कभी जॉब मिलता भी है, कुछ लोगों को जॉब भी नहीं मिलता है.
ಭಾರತ ಸರ್ಕಾರದಿಂದ ಸ್ಕಿಲ್ ಇಂಡಿಯಾ ಪ್ರೋಗ್ರಾಂ ಉದ್ಯೋಗ ಪಡೆಯಲು ಈ ಮೇಳ ಸಹಕಾರಿಯಾಗಿದ್ದು ಜಿಲ್ಲಾ ಮಟ್ಟದಲ್ಲಿ ಉದ್ಯೋಗಾವಕಾಶಕ್ಕೆ ಉತ್ತಮ ಪ್ರಯತ್ನ ಎಂದು ಮೇಳದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಅನಿಸಿಕೆ ಹಂಚಿಕೊಂಡರು. ಇದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಂತಹ ಕಾರ್ಯಕ್ರಮವನ್ನು ಸರ್ಕಾರ ನಡೆಸಿದರೆ ಮುಂದೆ ನಿರುದ್ಯೋಗ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕಂಪ್ನಿಗಳು ಅಷ್ಟೇನು ತುಂಬ ಕಂಪ್ನಿಗಳು ಬಂದಿಲ್ಲ. ಇಲ್ಲಿ ಭಾಳ ಕಡಿಮೆ ಕಂಪ್ನಿಗಳು ಬಂದಿದ್ದಾವೆ. ಇನ್ನು ಹೆಚ್ಚಿಗೆ ಕಂಪ್ನಿಯನ್ನು ಕರೆಸಬೇಕಿತ್ತು. ಮತ್ತು ನಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ಇಲ್ಲಿ ಹೆಚ್ಚಿನ ಕಂಪ್ನಿಗಳು ನಮಗೆ ಸಿಗ್ತಾ ಇಲ್ಲ. ಆದರೆ ಸರ್ಕಾರದವರು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಉದ್ಯೋಗನ ಕೊಡಿಸಲಿಕ್ಕೆ ಒಳ್ಳೆ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿನ್ನೆ ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲ ರಾಜ್ಯ ಸಚಿವ ಅನಂತಕುಮಾರ್ ಹೆಗಡೆ ಪ್ರಗತಿ ಪರಿಶೀಲನೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ, ಕೇಂದ್ರದ ಅನುದಾನದಡಿ ಅನುಷ್ಠಾನಗೊಂಡ ಯೋಜನೆಗಳ ಪ್ರಗತಿ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ವ್ಯವಸ್ಥಿತವಾದ ಅನುಷ್ಠಾನಗೊಳಿಸುವಂತೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕಾರವಾರ ಅಂಕೋಲ ಶಾಸಕಿ ರೂಪಾಲಿ ನಾಯ್ಕ, ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ರೋಷನ್ ಉಪಸ್ಥಿತರಿದ್ದರು. ಕೆಲವರು ಜನ ನಮ್ಮ ಸರ್ ಹೇಳುವಾಗೆ ಕಾರವಾರ ಅಂಕೋಲ ಕುಮಟಾ ತನಕ there is no doubt about acquisition process at all. ನಾಳೆ 45 ಮೀಟರ್ಸ್ ಆಗುತ್ತೆ. ಈಗ ಏನ್ ಮಾಡ್ತಾರೆ, ಈಗ ನಾವು ಕೆಲವೊಂದು ಕಡೆ 30 ಮೀಟರ್ಸ್ ಆಗಿದೆ ಅಂತ ಕಮ್ಯುನಿಕೇಟ್ ಮಾಡ್ಬಿಟ್ಟಿದ್ವಿ, ಇಷ್ಟಕ್ಕೆ ನಾವು ಸೀಮಿತ ಮಾಡ್ತೀವಿ ಅಂತ. ಮತ್ತೆ ಪಾಪ ವಾಪಸ್ ಮತ್ತೆ ಆ ಜಾಗದಲ್ಲೇ ಮತ್ತೆ ಕಟ್ಕೊಳ್ಳಿ ಶುರು ಮಾಡ್ತಾರೆ. ಮತ್ತೆ ಅಕ್ವಿಸಿಷನ್ ಮಾಡ್ಬೇಕಾಗುತ್ತೆ. ನಾವು 12th ಇರಲಿ 13th ಇರಲಿ ಅಥವಾ ನೋಟಿಫಿಕೇಶನ್ ಈ ತಿಂಗಳ 23ರಿಂದ 25ರವರೆಗೆ ಬೆಂಗಳೂರಿನ ಹೆಸರಘಟ್ಟದ ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ರಾಷ್ಟ್ರಮಟ್ಟದ ಬೃಹತ್ ತೋಟಗಾರಿಕಾ ಮೇಳ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಎಂಆರ್ ದಿನೇಶ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿಯ ಉತ್ತೇಜನಕ್ಕಾಗಿ ತೋಟಗಾರಿಕೆ ಎನ್ನುವ ಧ್ಯೇಯದೊಂದಿಗೆ ನಡೆಯಲಿರುವ ಮೇಳದಲ್ಲಿ ಆಧುನಿಕ ಸಂಶೋಧನೆ, ಇತ್ತೀಚಿನ ಹೊಸ ತಳಿಗಳು, ಹೊಸ ಪ್ರಯೋಗ ಮಾಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಂಡ ಉದ್ಯಮಿಗಳಾಗಿ ಯಶಸ್ವಿಯಾಗಿರುವ ಕೃಷಿಕರ ಬಗ್ಗೆ ಮೇಳದಲ್ಲಿ ರೈತರಿಗೆ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು. ಕೃಷಿ ವಿಜ್ಞಾನಿಗಳು ಪ್ರಯೋಗಾಲಯಗಳಲ್ಲಿ ಸಂಶೋಧನೆ ನಡೆಸಿ ತಮ್ಮ ಕ್ಷೇತ್ರಗಳಲ್ಲಿ ಬಿತ್ತಿ ಬೆಳೆದು ತಯಾರಿಸಿರುವ ಬೀಜಗಳನ್ನು ರೈತರು ಮತ್ತು ಜನಸಾಮಾನ್ಯರಿಗೆ ತಲುಪಿಸಲು ಜನನಿಬಿಡ ಪ್ರದೇಶಗಳಲ್ಲಿ ವೆಂಡಿಂಗ್ ಮಿಷನ್ಗಳ ಮೂಲಕ ಬೀಜ ಮಾರಾಟಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಮೊದಲ ಹಂತದಲ್ಲಿ ಬೆಂಗಳೂರಿನ ರೈಲ್ವೆ ಹಾಗೂ ಬಸ್ ನಿಲ್ದಾಣ ಸೇರಿ 10 ಹಾಗೂ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ತಲಾ 1-2 ಯಂತ್ರಗಳನ್ನು ಅಳವಡಿಸಲಾಗುವುದು ಎಂದರು. ಹಣ್ಣಿನ ವೈವಿಧ್ಯತೆ ಏನಿದೆ ಅದು ಸಾಕಷ್ಟಿದೆ. ಪ್ರಪಂಚದಲ್ಲಿ ಭಾರತ ಹಣ್ಣಿನ ವೈವಿಧ್ಯತೆಯನ್ನೇ ಇರುವಂತ ಒಂದು ಮಹಾನ್ ದೇಶ. ಇಲ್ಲಿ ನಮ್ಮ ಮಾವಿನ ತಳಿಯಾಗಿರಲಿ ಸುಮಾರು 1000 ತಳಿಗಳಿದ್ದಾವೆ. ನಮ್ಮಲ್ಲೇ ನಾವು ಸಂಗ್ರಹ ಮಾಡಿಟ್ಟಿರೋದು ಸುಮಾರು 728 ತಳಿಗಳನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಈ ಭಾರತದಲ್ಲಿ ಎಲ್ಲೇ ಯಾವುದೇ ರೈತ ತನ್ನ ತಳಿಯನ್ನ ಕಳೆದುಕೊಂಡ್ರೆ ಆತ ಮತ್ತೆ ಬಂದು ನಮ್ಮಿಂದ ಪಡ್ಕೊಂಡು ಹೋಗ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದಾವಣಗೆರೆ ಜಿಲ್ಲೆಯ ಹರಿಹರದ ರೆಡ್ಡಿ ಗುರುಪೀಠದ ವೇಮಾನಂದ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ, ವೇಮನ ಅವರ ತ್ರಿಪದಿಗಳು ಸರಳವಾಗಿದ್ದು ಜನಸಾಮಾನ್ಯರನ್ನು ಸುಲಭವಾಗಿ ತಲುಪುತ್ತವೆ. ಸಮಾಜದಲ್ಲಿ ಎಲ್ಲಾ ಜನವರ್ಗಗಳು ಸಹಬಾಳ್ವೆಯಿಂದ ಇರಬೇಕು ಎನ್ನುವುದು ವೇಮನ ಅವರ ಚಿಂತನೆಯಾಗಿತ್ತು ಎಂದರು. ಎಲ್ಲಿ ಒಂದು ಉತ್ತಮ ಸಮಾಜ ಆಗಲಿಕ್ಕೆ ಸಾಧ್ಯ ಆಗಿದ್ದರೆ ಅಲ್ಲಿ ಒಂದು ಸಮಾನತೆ ಇರಬೇಕು. ಎಲ್ಲರೂ ಕೂಡ ಒಂದು ಮಾನವರಾಗಿ ಬೆರೆಯುವಂತ ಒಂದು ಅವಕಾಶ ಇದ್ದಾಗ ಮಾತ್ರ ಅದು ಒಳ್ಳೆಯ ಸಮಾಜ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ವೇಮನರು ನಮಗೆ ಪಾಠವನ್ನು ಹೇಳಿಕೊಟ್ಟಿದ್ದಾರೆ. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ವಿದ್ಯುಕ್ತವಾಗಿ ತಮಿಳುನಾಡು ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಅನ್ನು ದೇಶಕ್ಕೆ ಸಮರ್ಪಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ 3 ಪ್ರಮುಖ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲಿದ್ದಾರೆ. ಬಳಿಕ ಸೀತಾರಾಮನ್ ಅವರು ತಿರುಚಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೊಯಮತ್ತೂರು ರಕ್ಷಣಾ ಅನ್ವೇಷಣೆ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಉತ್ತರ ಪ್ರದೇಶದ ಅಲಿಘರ್ನಲ್ಲಿ ಕಳೆದ ಆಗಸ್ಟ್ನಲ್ಲಿ ದೇಶದ ಮೊದಲ ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಕಾರ್ಯಾರಂಭ ಮಾಡಿದ್ದು ತಮಿಳುನಾಡು ರಕ್ಷಣಾ ಕೈಗಾರಿಕಾ ಕಾರಿಡಾರ್ 2ನೇ ಯೋಜನೆಯಾಗಿದೆ.
ರಕ್ಷಣಾ ಉತ್ಪನ್ನಗಳನ್ನು ದೇಶೀಯವಾಗಿ ಉತ್ಪಾದಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಅನುಗುಣವಾಗಿ ಈ ಕಾರಿಡಾರ್ ಸ್ಥಾಪಿಸಲಾಗಿದೆ. ತಮಿಳುನಾಡು ರಕ್ಷಣಾ ಕಾರಿಡಾರ್ ಯೋಜನೆ ತಿರುಚಿ, ಸೇಲಂ, ಹೊಸೂರು, ಕೋವೈ, ಮಧುರೈ ಮತ್ತು ಚೆನ್ನೈಗೆ ಸಂಪರ್ಕ ಕಲ್ಪಿಸಲಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ ತನಿಖೆ ನಡೆಸುತ್ತಿರುವ ಜಾರಿ ನಿರ್ದೇಶನಾಲಯ ಜಾಕಿರ್ ನಾಯಕ್ ಮತ್ತಿತರರಿಗೆ ಸೇರಿದ 16,40,00,000 ರೂಪಾಯಿ ವೆಚ್ಚದ ಆಸ್ತಿಪಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ. ಮುಂಬೈ ಮತ್ತು ಪುಣೆಯಲ್ಲಿ ದಾಳಿ ನಡೆಸಿದ ಜಾರಿ ನಿರ್ದೇಶನಾಲಯ ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಕಾಯ್ದೆಯಡಿ ಕ್ರಮ ಕೈಗೊಂಡಿದೆ. 2017 ಅಕ್ಟೋಬರ್ನಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಸಲ್ಲಿಸಿದ್ದ ಆರೋಪ ಪಟ್ಟಿಯ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯ ಆರೋಪಿಗಳ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದೆ. ಜಾಕಿರ್ ನಾಯಕ್ ಅವರು ಧಾರ್ಮಿಕ ನಂಬಿಕೆಗಳನ್ನು ಅವಹೇಳನ ಮಾಡಿದ್ದರು ಎಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ತನ್ನ ಆರೋಪ ಪಟ್ಟಿಯಲ್ಲಿ ಆಪಾದಿಸಿದೆ. ಇದೇ ಮೊದಲ ಬಾರಿಗೆ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಮತ್ತು ಸಹಜ ಸಮೃದ್ಧ ಸಂಸ್ಥೆಯಿಂದ ಮೈಸೂರಿನಲ್ಲಿ ನಿನ್ನೆಯಿಂದ 2 ದಿನಗಳ ವಿವಿಧ ಬಗೆಯ ಗೆಡ್ಡೆ ಗೆಣಸು ಮೇಳ ಆರಂಭವಾಗಿದೆ. ಮುಖ್ಯವಾಗಿದೆ ನಾರಿನಂಶ, ಹೆಚ್ಚಿನಂಶ ಪ್ರೋಟೀನು ಹೆಚ್ಚಿಗೆ ಇರೋದಕ್ಕೋಸ್ಕರ ಕೊಬ್ಬು ರಹಿತ ಅಂದ್ರೆ 0.1 ರಿಂದ 0.3% ಧಾರವಾಡ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಂಶೋಧಕ ಡಾಕ್ಟರ್ ಎನ್ ಬಸವರಾಜು ಹಲವು ಪೌಷ್ಟಿಕಾಂಶಗಳನ್ನು ಒಳಗೊಂಡ ಗೆಡ್ಡೆ ಗೆಣಸು ನಮ್ಮ ಆಹಾರದಲ್ಲಿ ನಿರ್ಲಕ್ಷಿಸಲ್ಪಟ್ಟಿದೆ. ಕಲ್ಮಶರಹಿತವಾದ ಗೆಡ್ಡೆ ಗೆಣಸನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಪರಿಚಯಿಸುವ ಉದ್ದೇಶವಿದೆ ಎಂದರು. ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಹ ಪರಿಚಯಿಸಬೇಕಾಗಿದೆ. ಗೆಡ್ಡೆ ಗೆಣಸುಗಳು ಬೇರೆ ಪ್ರಾಧ್ಯಾಪಕ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಬೇರೆ ಆಹಾರಗಳಿಗಿಂತ ಗೆಡ್ಡೆ ಗೆಣಸು ಆರೋಗ್ಯಕ್ಕೆ ಪೂರಕ ಎಂದರು. ಹಲವಾರು ಕಾಡಿನಲ್ಲಿ ಬೆಳೆದಂತ ಎಲ್ಲ ಗೆಡ್ಡೆ ಗೆಣಸನ್ನ ಇವತ್ತು ಮೈಸೂರಿನ ಕರ್ಜನ್ ಪಾರ್ಕ್ ನಲ್ಲಿ ಭಾರತಿ ಪ್ರಕಾಶ್ ಬಡಗರ್ ಗೆಡ್ಡೆ ಗೆಣಸುಗಳಲ್ಲಿ ಸುಮಾರು 246 ವಿಧಗಳಿದ್ದು ಇದರಲ್ಲಿ 40 ವಿವಿಧ ಬಗೆಯ ಖಾದ್ಯಗಳನ್ನು ಮಾಡಬಹುದು. ಗೆಡ್ಡೆ ಗೆಣಸಿನಿಂದ ಮಾಡಿದ ಶಾವಿಗೆ ಮತ್ತು ಉಪ್ಪಿನಕಾಯಿಗೆ ಬಹಳಷ್ಟು ಬೇಡಿಕೆ ಇದೆ ಎಂದರು. ಈ ತರ ಎಲ್ಲ ನಾನು 40 ಐಟಮ್ ಗೆಣಸಲ್ಲಿ ಮಾಡ್ತಾ ಇದ್ದೀನಿ ಇವಾಗ. ಮತ್ತೆ ನನಗಿವಾಗ ಶಾವಿಗೆ ಮತ್ತು ಉಪ್ಪಿನಕಾಯಿ ಕೇಕಿಗೆ ತುಂಬಾ ಬೇಡಿಕೆ ಇದೆ ಗೆಣಸಿನ. ಸೊ ಇದು ನಿಜವಾಗಿಯೂ ಒಂದು ವಿಭಿನ್ನ ಲೋಕಕ್ಕೆ ಮೇಳಕ್ಕೆ ಆಗಮಿಸಿದ್ದ ಶೋಭಾರಾಣಿ ಗೆಡ್ಡೆ ಗೆಣಸುಗಳಲ್ಲಿ ಹಲವು ಬಗೆಗಳಿವೆ ಎನ್ನುವುದನ್ನು ಈ ಪ್ರದರ್ಶನದಿಂದ ತಿಳಿಯಿತು ಎಂದು ಹೇಳಿದರು. ಹಲವು ಭಾಗಗಳಿಂದ ಇವತ್ತು ಜನಗಳು ಬಂದು ಇವತ್ತು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಸೊ ನೋಡಿದಾಗ ತುಂಬಾ ಖುಷಿ ಆಯ್ತು ನನಗೆ. ಇಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ತೆರೆ ಬೀಳಲಿದೆ. ಅಂತಿಮ ದಿನಕ್ಕೂ ಮುನ್ನ ಪದಕ ಪಟ್ಟಿಯಲ್ಲಿ ಆತಿಥೇಯ ಮಹಾರಾಷ್ಟ್ರ ಒಟ್ಟು 222 ಪದಕಗಳೊಂದಿಗೆ ಅಗ್ರಸ್ಥಾನದಲ್ಲಿದ್ದು ಹರಿಯಾಣ 170 ಪದಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. 30 ಸ್ವರ್ಣಗಳೊಂದಿಗೆ ಒಟ್ಟು 77 ಪದಕಗಳನ್ನು ಪಡೆದಿರುವ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ದೇಶದ ಮೊದಲ ಖಾಸಗಿ ಫಿರಂಗಿ ನಿರ್ಮಾಣ ಘಟಕ ಲೋಕಾರ್ಪಣೆ. ಆರೋಗ್ಯ ಕ್ಷೇತ್ರದ ಅನುದಾನ ಹೆಚ್ಚಳ. ನಿಮಾನ್ಸ್ 23ನೇ ಘಟಿಕೋತ್ಸವದಲ್ಲಿ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆ. ಪೊಲೀಸರಿಗೆ ಬಂಪರ್. ಔರಾದ್ಕರ್ ಸಮಿತಿ ಶಿಫಾರಸು ಜಾರಿಗೆ ರಾಜ್ಯ ಸರ್ಕಾರ ಸಮ್ಮತಿ. ಹಣಕಾಸು ಇಲಾಖೆಯ ಅನುಮತಿ ಬಳಿಕ ವೇತನ ಹೆಚ್ಚಳ. ಆರೋಗ್ಯಕ್ಕೆ ಸಿರಿಧಾನ್ಯ ಅಗತ್ಯ. ಸಾವಯವ ಸಿರಿಧಾನ್ಯಗಳ ಮೇಳದಲ್ಲಿ ಕೃಷಿ ಸಚಿವ ಶಿವಶಂಕರ ರೆಡ್ಡಿ ನುಡಿ. ಜೋಕೋ ಹಾಲೆಪ್ ಗೆಲುವಿನ ಓಟ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿ 4ನೇ ಸುತ್ತಿಗೆ ಪ್ರವೇಶಿಸಿದ ಮುಗುರುಜಾ ಸೆರೆನಾ ವಿಲಿಯಮ್ಸ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸಿದ್ಧಗಂಗಾ ಶ್ರೀ ಮತ್ತಷ್ಟು ಚೇತರಿಕೆ. ವಂಶವೃಕ್ಷ ಸಂಸ್ಕಾರ ಮೇರು ಕೃತಿಗಳು. ಎಸ್ಎಲ್ ಭೈರಪ್ಪ ಸಾಹಿತ್ಯೋತ್ಸವದಲ್ಲಿ ಸಾಹಿತಿ ಚಂದ್ರಶೇಖರ್ ಕಂಬಾರ ಬಣ್ಣನೆ.
30 ವರ್ಷದ ಬಳಿಕ ಜಲ ಕಂಡ ಗ್ರಾಮಸ್ಥರ ಸಂಭ್ರಮ. ತುಮಕೂರು ಗಡಿ ಭಾಗದಲ್ಲಿ ಅಂತರ್ಜಲ ವೃದ್ಧಿ, ರೈತರಲ್ಲಿ ಮೂಡಿದ ಮಂದಹಾಸ. ಆನ್ಲೈನ್ನಲ್ಲಿ ಆಂತರಿಕ ಅಂಕ ನಮೂದು. ಎಸ್ಎಸ್ಎಲ್ಸಿ ಫಲಿತಾಂಶ ಶೀಘ್ರ. OMR ಶೀಟ್ಗಳಲ್ಲಾಗುತ್ತಿದ್ದ ತಪ್ಪುಗಳ ಕಡಿವಾಣಕ್ಕೆ ನೂತನ ವ್ಯವಸ್ಥೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಶಾಸಕಾಂಗ ಸಭೆಯಿಂದ ದೂರ ಉಳಿದ ಶಾಸಕರಿಗೆ ಶೋಕಾಸ್ ನೋಟಿಸ್ ಜಾರಿ. ಮೈತ್ರಿ ಸರ್ಕಾರ ಪತನಕ್ಕೆ ಪ್ರಯತ್ನಿಸಿಲ್ಲ ಯಡಿಯೂರಪ್ಪ. ಜಿಲ್ಲಾ ಮಟ್ಟದಲ್ಲಿ ಕೌಶಲ್ಯ ಅಭಿವೃದ್ಧಿ ಸಂಸ್ಥೆ ಸ್ಥಾಪನೆಗೆ ಕ್ರಮ. ಅನಂತಕುಮಾರ್ ಹೆಗಡೆ. ತಮಿಳುನಾಡು ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಇಂದು ಲೋಕಾರ್ಪಣೆ. 3 ಪ್ರಮುಖ ತಿಳುವಳಿಕೆ ಪತ್ರಕ್ಕೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅಂಕಿತ. ಖೇಲೋ ಇಂಡಿಯಾ ಕ್ರೀಡಾಕೂಟಕ್ಕೆ ಇಂದು ತೆರೆ. ಪದಕ ಪಟ್ಟಿಯ ಅಗ್ರಸ್ಥಾನದಲ್ಲಿ ಮಹಾರಾಷ್ಟ್ರ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.